ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ VAO 572 ಪೋಸ್ಟ್ದು ನೋಟಿಫಿಕೇಷನ್ ಆಗಿದೆಯಲ್ಲ. ಸೊ ಅದರಲ್ಲಿ ನೋಡಿ ಯಾವ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಂತೇಳಿ ತುಂಬ ಜನ ಕಮೆಂಟ್ನ ಮಾಡ್ತಿದ್ರಿ. ನೋಡಿ, ಅಪ್ಲಿಕೇಶನ್ ಹಾಕುವಾಗ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಲ್ಲ. ಸೊ ಅದು ಯಾವ ಜಿಲ್ಲೆ ಆಯ್ಕೆ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ ಅಂತೇಳಿ ಸ್ವಲ್ಪ ಜನ ಕಮೆಂಟ್ನ ಮಾಡ್ತಿದ್ರಿ. ಅದರ ಜೊತೆಗೆ ನೋಡಿ, ಇದು ಏನು ಪೋಸ್ಟ್ಗಳ ವರ್ಗೀಕರಣ ಮಾಡಿದಾರಲ್ಲ ರೋಸ್ಟರ್ ವೈಸು, ಇದನ್ನು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತೇಳಿ ಕೇಳ್ತಿದ್ರಿ. ಕೆಲವೊಂದು ಜನ ನೋಡಿ, ನಮ್ಮದು ಕ್ಯಾಟಗರಿ 3B ಇದೆ, ನಾವು GM ಅಲ್ಲಿ ಅಪ್ಲೈ ಮಾಡ್ಬೋದಾ, ಈ ಥರ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತಿದ್ರು. ಮತ್ತು ಕೆಲವೊಂದು ಜನ ನೋಡಿ, ನಾವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀವಲ್ಲ ಅದೇ ಜಿಲ್ಲೆಗೆ ನಮಗೆ ಎಕ್ಸಾಮ್ ಸೆಂಟರ್ನ ಕೊಡ್ತಾರಾ ಅಂತೇಳಿ ಈ ಥರ ಕ್ವಶನ್ಗಳನ್ನು ಕೇಳ್ತಿದ್ರಿ. ನೋಡಿ, ಎಲ್ಲ ಕ್ವಶನ್ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ನೋಡಿ, ಫಸ್ಟ್ ಏನಂದರೆ ಇವು ಮೇನ್ ಕ್ವಶನ್ಗಳನ್ನು ಕೇಳ್ತಿದ್ರಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನೋಡಿ, ಫಸ್ಟ್ ಏನಂದರೆ, ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತಿರಲ್ಲ ಅದೇ ಡಿಸ್ಟಿಕ್ಕಿಗೆ ಎಕ್ಸಾಮ್ ಸೆಂಟರ್ ಕೊಡಬೇಕಂತೇಳಿ ಏನೂ ರೂಲ್ಸ್ ಇಲ್ಲ. ಯಾವುದೇ ಡಿಸ್ಟಿಕ್ಕಿಗೆ ಆದ್ರೂ ಎಕ್ಸಾಮ್ ಸೆಂಟರ್ನ ಕೊಡ್ಬೋದು. ಲಾಸ್ಟ್ ಟೈಮ್ ನೋಡಿ, ನಾವು ಬರೆದಾಗ ಅಥವಾ ಮುಂಚೆ KE ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಿದ್ದಾರಲ್ಲ ಬೇರೆ ಗ್ರೂಪ್ C ಗ್ರೂಪ್ B ಎಕ್ಸಾಮ್ಗಳನ್ನು, ಅಲ್ಲಿ ಏನು ಮಾಡ್ತಿದ್ರು ಅಂದರೆ KEದವರು ಒಂದು ಆಪ್ಷನ್ ಇತ್ತು. ಅಂದರೆ ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳೋದು, ಚೂಸ್ ಮಾಡ್ಕೊಳ್ಳೋದು ಪ್ರಿಫರೆನ್ಸ್ ವೈಸು 3 ಕೇಳ್ತಿದ್ರು, 1, 2, 3. ಸೊ ಅದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದು ಡಿಸ್ಟ್ರಿಕ್ನ ಎಕ್ಸಾಮ್ ಸೆಂಟರ್ಗೆ ಕೊಡ್ತಿದ್ರು. ಬಟ್ ಇವಾಗ ನೋಡಿ ಆ ಆಪ್ಷನ್ನ ತೆಗೆದಿದ್ದಾರೆ. ಇವಾಗ ನೋಡಿ PC ನೋಟಿಫಿಕೇಷನ್ ಆಗಿದೆ, ಅಲ್ಲಿನೂ ಎಕ್ಸಾಮ್ ಸೆಂಟರ್ ಆಯ್ಕೆ ಮಾಡ್ಕೊಳ್ಳೋದು ಆಪ್ಷನ್ ಇಲ್ಲ. ಮತ್ತು VAO ಲ್ಯಾಂಡ್ ಸರ್ವೇರ್ಗೂ ಇರಲ್ಲ. ಸೊ ಹಾಗಾದರೆ ಏನಂದರೆ ಅವರು ಯಾವುದೇ ಡಿಸ್ಟಿಕ್ಕಿಗಾದರೂ ಕೊಡ್ಬೋದು. ನೀವು ಅಪ್ಲೈ ಮಾಡಿರ್ತಿರಲ್ಲ ಆ ಡಿಸ್ಟಿಕ್ಕಿಗೆ ಕೊಡಬೇಕಂತ ಏನಿಲ್ಲ. ನೋಡಿ, ನಿಮ್ಮ ಪಕ್ಕದ ಡಿಸ್ಟಿಕಲ್ಲಿ ಕೊಡ್ಬೋದು ಅಥವಾ ದೂರದ ಡಿಸ್ಟಿಕ್ಕಿಗೂ ಅವರು ಎಕ್ಸಾಮ್ ಸೆಂಟರ್ನ ಕೊಡ್ಬೋದು. ನೋಡಿ, ಈ ಕ್ವಶನ್ಗೆ ಆನ್ಸರ್ ಸಿಕ್ತಂತ ಅನ್ಕೊತೀನಿ. ಯಾಕಂದರೆ ತುಂಬ ಜನ ಕೇಳ್ತಿದ್ರಿ ಅದೇ ಡಿಸ್ಟಿಕ್ಕಿಗೆ ಕೊಡ್ತಾರ ಅಂತೇಳಿ. ಕೆಲವೊಬ್ರು ನೋಡಿ ಬೀದರ್ ಇರ್ತಾರೆ, ಈ ಕಡೆ ಕೆಳಗಡೆ ಮೈಸೂರು, ಈ ಥರ ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಮೈಸೂರು ಡಿಸ್ಟಿಕ್ಕಿಗೆ ಎಕ್ಸಾಮ್ ಸೆಂಟರ್ ಕೊಡಬೇಕಂತ ಏನಿಲ್ಲ. ನಿಮ್ಮದು ಕಲ್ಯಾಣ ಕರ್ನಾಟಕದಲ್ಲಿ ಯಾವುದಾದ್ರೂ ಡಿಸ್ಟಿಕ್ಕಿಗೆ ಎಕ್ಸಾಮ್ ಸೆಂಟರ್ನ ಕೊಡ್ಬೋದು. ನೋಡಿ, ಇದೊಂದು ಕ್ವಶನ್ಗೆ ಆನ್ಸರ್ ಸಿಕ್ತು. ಮತ್ತು ನೋಡಿ, ನೆಕ್ಸ್ಟ್ ಇನ್ನೊಂದು ಏನಂದರೆ, ನೋಡಿ ಪೋಸ್ಟ್ಗಳನ್ನು ವರ್ಗೀಕರಣ ಏನು ಮಾಡಿದಾರಲ್ಲ ರೋಸ್ಟರ್ ವೈಸು, ತುಂಬ ಜನ ಕೇಳ್ತಿದ್ರಿ ಇಲ್ಲಿ ನಾವು ಕ್ಯಾಟಗರಿ ಇದ್ದರೆ GM ಅಲ್ಲಿ ಅಪ್ಲೈ ಮಾಡ್ಬೋದಾ ಅಂತೇಳಿ. ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ನೋಡಿ, ಇವಾಗ ಬೆಂಗಳೂರು ನಗರದಿದೆ ಫಸ್ಟ್ ಒಂದು ರೋಸ್ಟರ್. ನೋಡಿ, ಇಲ್ಲಿ 20 ಪೋಸ್ಟ್ಗಳಿದೆ. 20 ಪೋಸ್ಟಲ್ಲಿ ನೋಡಿ GMಗೆ 10, ಯಾಕಂದರೆ 50% GMಗೆ ಇರಬೇಕು. ಸೊ ಅದರ ಸಲುವಾಗಿ GMಗೆ 10 ಪೋಸ್ಟ್ನ ಕೊಟ್ಟಿದ್ದಾರೆ. ನೋಡಿ, ನೆಕ್ಸ್ಟ್ ಯಾವುದಂದರೆ ಮಹಿಳೆಯರಿಗೆ ಎಷ್ಟಿದೆ ನೋಡಿ ಈ ಪೋಸ್ಟಲ್ಲಿ. ನೋಡಿ, 7 ಪೋಸ್ಟ್ ಇದೆ. 7 ಅಂದರೆ 33% ಏನು ರಿಸರ್ವೇಷನ್ ಇದೆಯಲ್ಲ ಮಹಿಳೆಯರಿಗೆ, ಸೊ ಅದಕ್ಕೆ 7 ಪೋಸ್ಟ್ನ ಮಹಿಳೆಯರಿಗೆ ಇಟ್ಟಿದ್ದಾರೆ. ನೋಡಿ, ಇವೆರಡು ಕ್ಲಿಯರ್ ಆಯಿತು. ಒಂದು ಏನಂದರೆ GMಗೆ 50% ಅಂದರೆ 10 ಪೋಸ್ಟು, ಮತ್ತು ಮಹಿಳೆಯರಿಗೆ 33% ಅಂದರೆ 7 ಪೋಸ್ಟು. ಟೋಟಲ್ ನೋಡಿ 20 ಪೋಸ್ಟಲ್ಲಿ ಮಹಿಳೆಯರಿಗೆ 7 ಪೋಸ್ಟ್ ತೆಗೆದ್ರೆ ಇನ್ನು 13 ಪೋಸ್ಟು ಮೆನ್ಸಿಗಿರುತ್ತೆ. ಮೆನ್ಸಲ್ಲಿ ನೋಡಿ ಇತರೆ ಇರುತ್ತೆ, ಗ್ರಾಮೀಣ ಅಭ್ಯರ್ಥಿಗಿರುತ್ತೆ, ಅಂಗವಿಕಲ ಅಭ್ಯರ್ಥಿಗಿರುತ್ತೆ, ಮಾಜಿ ಸೈನಿಕ ಅಭ್ಯರ್ಥಿಗಿರುತ್ತೆ, ಕನ್ನಡ ಮಾಧ್ಯಮದ ಇರುತ್ತೆ, ಮತ್ತು PDPದವ್ರಿಗಿರುತ್ತೆ, ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗೂ ಪೋಸ್ಟ್ಗಳನ್ನು ವರ್ಗೀಕರಣ ಮಾಡಿರ್ತಾರೆ. ಅದು ನೋಡಿ ಪೋಸ್ಟ್ಗಳನ್ನು ಯಾವ ರೀತಿ ಮಾಡಿರ್ತಾರೆ ಅಂದರೆ ರಿಸರ್ವೇಷನ್ ಮೇಲೆ. ನೋಡಿ, ಗ್ರಾಮೀಣಕ್ಕೆ 25% ರಿಸರ್ವೇಷನ್ ಇದೆ, ಆದ ಕಾರಣ ಗ್ರಾಮೀಣದಲ್ಲಿ 1 ಪೋಸ್ಟ್ ಆದರೂ ಇದ್ದೇ ಇರುತ್ತೆ. ನೋಡಿ, ಕನ್ನಡ ಮಾಧ್ಯಮಕ್ಕೆ 5% ರಿಸರ್ವೇಷನ್ ಇರೋದು. ಆಲ್ಮೋಸ್ಟ್ ನೋಡಿ, ಇಲ್ಲಿ ಕಡಿಮೆ ಹುದ್ದೆಗಳಿದ್ದರೆ ಕನ್ನಡ ಮಾಧ್ಯಮದಲ್ಲಿ ಯಾವುದೇ ಪೋಸ್ಟ್ಗಳು ಇರಲ್ಲ. ನೋಡಿ, ಎಕ್ಸಾಂಪಲ್ ಒಂದು ಹೇಳ್ತೀನಿ. ನೋಡಿ, ಇವಾಗ ಕ್ಯಾಟಗರಿ ನೋಡಿ ನೀವು 2Aದವ್ರು ಇದ್ದರೆ ನೋಡಿ, ಇತರೆದಲ್ಲಿ 1 ಪೋಸ್ಟ್ ಇದೆ, ಮಹಿಳೆಯರಿಗೆ 1 ಪೋಸ್ಟ್ ಇದೆ, ಮತ್ತು ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಇಲ್ಲಿ ನೋಡಿ ಅಂಗವಿಕಲ ಅಭ್ಯರ್ಥಿಗಳಿಗಿಲ್ಲ, ಮಾಜಿ ಸೈನಿಕರಿಗೂ ಇಲ್ಲ, ಕನ್ನಡ ಮೀಡಿಯಮ್ಗೂ ಇಲ್ಲ, PDPಗೂ ಇಲ್ಲ, ತೃತೀಯ ಲಿಂಗ ಅಭ್ಯರ್ಥಿಗೂ ಇಲ್ಲ. 3 ಪೋಸ್ಟು 2Aದವ್ರಿಗೆ ಇಟ್ಟಿದ್ದಾರೆ. 1 ಇತರೆ ಇದೆ, ಮಹಿಳೆಯರಿಗೆ 1 ಇದೆ, ಗ್ರಾಮೀಣ ಅಭ್ಯರ್ಥಿಗೆ 1 ಇದೆ. ಇನ್ ಕೇಸ್ ನೋಡಿ ನಿಮ್ಮದು ಇವಾಗ ಎಕ್ಸಾಂಪಲ್ ಹೇಳ್ತೀನಿ. ನೋಡಿ, 2A ಇತ್ತು, 2A ಕ್ಯಾಟಗರಿ ಇದ್ದು ನಿಮ್ಮದು ಗ್ರಾಮೀಣ ಇದ್ದರೆ ನೋಡಿ 2 ಪೋಸ್ಟ್ ಸಿಕ್ತು. ಎಲ್ಲಿ ಅಂದರೆ 2Aದಲ್ಲಿ, 1 ಇತರೆಯಲ್ಲಿ ಮತ್ತು 1 ಗ್ರಾಮೀಣ ಅಭ್ಯರ್ಥಿಯಲ್ಲಿ 2 ಪೋಸ್ಟು. ಮತ್ತು ನೀವು ಎಲ್ಲಿ ಕಾಂಪೀಟ್ ಮಾಡ್ಬೋದು ಅಂದರೆ ಇಲ್ಲಿ GM ಅಂತ ಇರುತ್ತೆ. ನೋಡಿ, 8ನೇ ಕಾಲಮ್ ಇಲ್ಲೇ ಇದೆ. ನೋಡಿ, GM ಅಲ್ಲಿ 1 ಪೋಸ್ಟ್ ಕೊಟ್ಟಿದ್ದಾರೆ ಇತರೆ, ಈ ಪೋಸ್ಟ್ಗೂ ನೀವು ಕಾಂಪೀಟ್ ಮಾಡ್ಬೋದು. ಮತ್ತು GM ಅಲ್ಲಿ ನೋಡಿ ಗ್ರಾಮೀಣ ಅಭ್ಯರ್ಥಿ ಅಂತೇಳಿ ಇಲ್ಲಿ 2 ಪೋಸ್ಟ್ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೂ ಕಾಂಪೀಟ್ ಮಾಡ್ಬೋದು. ಸೊ ನೋಡಿ, ಟೋಟಲ್ ಎಷ್ಟಾಯ್ತಂದರೆ ಇಲ್ಲಿ 3 ಪೋಸ್ಟು ಮತ್ತು ಅಲ್ಲಿ 2 ಪೋಸ್ಟು, ಕ್ಯಾಟಗರಿಯಲ್ಲಿ 2 ಪೋಸ್ಟು, GM ಅಲ್ಲಿ 3 ಪೋಸ್ಟು. ಟೋಟಲ್ 2Aದವ್ರಿಗೆ ಎಷ್ಟು ಪೋಸ್ಟ್ ಸಿಗುತ್ತೆ ಅಂದರೆ ಇದರಲ್ಲಿ ಬೆಂಗಳೂರಲ್ಲಿ ನೋಡಿ 5 ಪೋಸ್ಟ್ ಸಿಗುತ್ತೆ. ಸೊ ನೀವು 5 ಪೋಸ್ಟಲ್ಲಿನೂ ಕಾಂಪೀಟ್ ಮಾಡ್ಬೋದು. ನೋಡಿ, ನಿಮ್ಮ ಟಾಪಲ್ಲಿ ಸ್ಕೋರ್ ಬಂದರೆ, ಚೆನ್ನಾಗಿ ಸ್ಕೋರ್ ಬಂದರೆ ನಿಮಗೆ GM ಅಲ್ಲಿ ಫಿಟ್ ಮಾಡ್ತಾರೆ. ಎಲ್ಲದಕ್ಕಿಂತ ಹೈ ಸ್ಕೋರ್ ಬಂದರೆ ನೋಡಿ GM ಅಲ್ಲಿ ಇತರೆಗೆ 1 ಇದೆ, ಗ್ರಾಮೀಣ ಅಭ್ಯರ್ಥಿಗೆ 2 ಇದೆ. ನಿಮ್ಮದು ಟಾಪ್ 3 ಅಥವಾ 4 ಅಲ್ಲಿ ಬಂದರೆ ನೀವು ಮೇಲೆ GM ಅಲ್ಲಿ ಸೆಲೆಕ್ಟ್ ಆಗ್ತೀರಾ. ಇನ್ ಕೇಸ್ GM ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಎಲ್ಲಿ ಬರ್ತೀರಾ ಅಂದರೆ 2A ರೂರಲಲ್ಲಿ ಬರ್ತೀರಾ. ನಿಮ್ಮದು ರೂರಲ್ ಇತ್ತು ಅಂದರೆ ರೂರಲಲ್ಲಿ ಫಿಟ್ ಮಾಡ್ತಾರೆ. ರೂರಲ್ ಇರಲಿಲ್ಲ ಅಂದರೆ
ಇತರೆ ಅಂತ ಏನಿದೆಯಲ್ಲ ಅದರಲ್ಲಿ ಹಾಕ್ತಾರೆ. ನೋಡಿ ಈ ಥರ ಪೋಸ್ಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ನೋಡಿ ನೀವು ಜಿ ಎಮ್ ಅಲ್ಲಿನೂ ಕಾಂಪೀಟ್ ಮಾಡ್ಬೋದು. ಸೊ ಅದರ ಸಲುವಾಗಿ ಹೇಳ್ತಿರೋದು, ಯಾರ್ದಾದ್ರೂ ಕ್ಯಾಟಗರಿ ಇದ್ದರೆ ಕ್ಯಾಟಗರಿನ ಅಪ್ಲೈ ಮಾಡ್ಕೊಳ್ಳಿ. ಒಂದು ಪೋಸ್ಟ್ ಆದರೂ ಸಿಕ್ಕೇ ಸಿಗುತ್ತೆ. ನೋಡಿ ಕೆಲವೊಂದು ಕ್ಯಾಟಗರಿ ಇಲ್ಲ. ಯಾವುದಂದರೆ ನೋಡಿ ಇವಾಗ 3Bಗೆ ಯಾವುದೇ ಪೋಸ್ಟ್ನೂ ಇಲ್ಲ. 3Bಗೆ ನೋಡಿ ಒಂದು ಪೋಸ್ಟ್ನೂ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಒಂದೇ ಪೋಸ್ಟ್ ಇದೆ. ಒಂದೇ ಪೋಸ್ಟ್, ಟೋಟಲ್ ಪೋಸ್ಟ್ ಇರೋದೇ ಒಂದೇ ಪೋಸ್ಟು, ಅದು ಮಹಿಳೆಯರಿಗಿದೆ. ಯಾವುದೇ ಪೋಸ್ಟ್ ಇಲ್ಲ. ನೀವು 3B ಅಂತ ಅಪ್ಲೈ ಮಾಡಿದ್ರೆ ನಿಮಗೆ ಯಾವುದೇ ಪೋಸ್ಟ್ ಸಿಗಲ್ಲ. ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಟೋಟಲ್ ಇಲ್ಲಿ ಏನು 3 ಪೋಸ್ಟ್ ಹೇಳಿದ್ದೀನಲ್ಲ, ಈ 3 ಪೋಸ್ಟಲ್ಲಿ ಸಿಗುತ್ತೆ. ಒಂದು ಗ್ರಾಮೀಣ ಅಭ್ಯರ್ಥಿ, ಇನ್ನೊಂದು ಯಾವುದಂದರೆ GM ಅದರು. ನೋಡಿ ನಿಮ್ದು ಇನ್ ಕೇಸ್ 3B ಇದೆ, 3Bಯಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ನೆಕ್ಸ್ಟು ನಿಮ್ಮದು ಗ್ರಾಮೀಣ ಸರ್ಟಿಫಿಕೇಟು ಇಲ್ಲ, ರೂರಲ್ ಸರ್ಟಿಫಿಕೇಟು ಇಲ್ಲ ಅಂದರೆ ನಿಮಗೆ ಓನ್ಲಿ ಒಂದೇ ಪೋಸ್ಟ್ ಸಿಗೋದು. ಅದು GM ಅದರ್ ಅಂತ ಏನಿದೆಯಲ್ಲ, ಅದು ಒಂದೇ ಪೋಸ್ಟಲ್ಲಿ ನಿಮಗೆ ಚಾನ್ಸ್ ಸಿಗುತ್ತೆ. ಸೊ ಈ ಥರ ಡಿಸ್ಟ್ರಿಕ್ಟ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ತುಂಬ ಪೋಸ್ಟ್ಗಳು ಕಡಿಮೆ ಸಿಗುತ್ತೆ. ಸೊ ಆದ್ದರಿಂದ ನೀವು ಯಾವ ಡಿಸ್ಟ್ರಿಕ್ನ ಚೂಸ್ ಮಾಡ್ಕೋತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ನಿಮ್ಮ ಕ್ಯಾಟಗರಿ ಮತ್ತು GM ಅಲ್ಲಿ ಟೋಟಲ್ ಎಷ್ಟು ಪೋಸ್ಟ್ಗಳು ಸಿಗುತ್ತೆ ಅಂತೇಳಿ ಪ್ರತಿಯೊಂದು ಡಿಸ್ಟ್ರಿಕ್ದು ಇದು ರೋಸ್ಟರ್ ವರ್ಗೀಕರಣ ಏನು ಮಾಡಿದಾರಲ್ಲ ಇದನ್ನು ನೋಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಲಾಸ್ಟ್ ಇಯರ್ ಕಟ್ ಆಫ್ನು ನೋಡ್ಕೊಳ್ಳಿ. ಲಾಸ್ಟ್ ಇಯರ್, ಯಾಕಂದರೆ ಒಂದೊಂದು ಡಿಸ್ಟಿಕಲ್ಲಿ ಲಾಸ್ಟ್ ಇಯರ್ ಒಂದೊಂದೇ ಪೋಸ್ಟ್ ಸಿಗ್ತಿತ್ತು. ಈ ಥರ ಏನು ಹೇಳಿದೆ ಅಲ್ಲ, ಇವಾಗ 2Aಗೆ ನೋಡಿ ಇಲ್ಲಿ ಒಂದು ಪೋಸ್ಟ್ ಇದೆ, ಇಲ್ಲೊಂದು ಪೋಸ್ಟ್, ಎರಡೇ ಪೋಸ್ಟ್ ಇದೆ. ಆದ್ರೂ ಇಂಥಲ್ಲಿನೇ ಏನಾಗಿದೆ ಅಂದರೆ ಕಟ್ ಆಫು ಕಡಿಮೆ ನಿಂತಿರೋದು. ಎಕ್ಸಾಂಪಲ್ ನೋಡಿ, ಮೈಸೂರು ತುಮಕೂರಲ್ಲಿ ಜಾಸ್ತಿ ಪೋಸ್ಟ್ಗಳಿತ್ತು, ಬೆಳಗಾವಿಯಲ್ಲಿ ಜಾಸ್ತಿ ಪೋಸ್ಟ್ ಇತ್ತು, ಮತ್ತು ಕಲಬುರಗಿಯಲ್ಲಿ ಜಾಸ್ತಿ ಇತ್ತು. ಅಲ್ಲೆಲ್ಲ ಏನಾಗಿದೆ ಅಂದರೆ ಕಟ್ ಆಫ್ ಏನಾಗಿದೆ ಜಾಸ್ತಿ ಹೋಗಿದೆ. ಮತ್ತು ನೋಡಿ ಚಿಕ್ಕಮಗಳೂರಲ್ಲಿ ಕಡಿಮೆ ಪೋಸ್ಟ್ ಇತ್ತು, ಮತ್ತು ವಿಜಯಪುರದಲ್ಲಿ 7 ಪೋಸ್ಟ್ ಇತ್ತು. ಅಲ್ಲಿ ಏನಾಗಿದೆ ಅಂದರೆ ಕಟ್ ಆಫ್ ಎಲ್ಲ ಕಡಿಮೆ ಬಂದಿರೋದು. ಬೆಂಗಳೂರು ಗ್ರಾಮಾಂತರದಲ್ಲಿ ಕಟ್ ಆಫ್ ಕಡಿಮೆ ಬಂದಿರೋದು. ಸೊ ಇದು ಕಟ್ ಆಫ್ ನೋಡ್ಕೊಳ್ಳಿ. ಮತ್ತು ನಿಮ್ಮ ಕ್ಯಾಟಗರಿ ಮತ್ತು GM ಅಲ್ಲಿ ನಿಮಗೆ ಎಷ್ಟು ಪೋಸ್ಟ್ ಸಿಗುತ್ತೆ ಟೋಟಲ್ ಪೋಸ್ಟ್ಗಳನ್ನು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಮತ್ತು ತುಂಬ ಪೋಸ್ಟ್ ಇದೆ ಅಂತೇಳಿ ಅಲ್ಲಿ ಅಪ್ಲೈ ಮಾಡೋದನ್ನು ರಾಂಗ್ ಆಗುತ್ತೆ. ಇನ್ನೊಂದು ನೋಡಿ, ಇಲ್ಲಿ ಬೆಂಗಳೂರು ಗ್ರಾಮಾಂತರ ಇದೆ, ಇಲ್ಲಿ 29 ಪೋಸ್ಟ್ ಇದೆ ಟೋಟಲ್ 29 ಪೋಸ್ಟಲ್ಲಿ ನೋಡಿ GMದವರಿಗೆ 14 ಪೋಸ್ಟ್ ಇದೆ, ಮಹಿಳೆಯರಿಗೆ 9 ಪೋಸ್ಟ್ ಇದೆ. ಇನ್ನು ಟೋಟಲ್ ಮಹಿಳೆಯರಿಗೆ ತೆಗೆದರೆ 20 ಪೋಸ್ಟ್ ಇದೆ. 20 ಪೋಸ್ಟಿಗೆ ಮೆನ್ಸಿಗಿರುತ್ತೆ ಇದು. ನೋಡಿ ಕ್ಯಾಟಗರಿ ವೈಸು ತುಂಬ ಜನಕ್ಕೆ ಕಡಿಮೆ ಪೋಸ್ಟ್ಗಳು ಸಿಗ್ತಿದೆ. 2Aದವರಿಗೆ ನೋಡಿ ಇಲ್ಲಿ 1 ಪೋಸ್ಟ್ ಇದೆ, ಇಲ್ಲಿ 2 ಪೋಸ್ಟ್ ಇದೆ, 3 ಪೋಸ್ಟ್ ಸಿಕ್ತು ಅವರಿಗೆ. ಬಟ್ ನೋಡಿ ಅದೇ 2Bದವರಿಗೆ ಇಲ್ಲಿ ಒಂದೇ ಪೋಸ್ಟ್ ಇದೆ. ಗ್ರಾಮೀಣ ಇರಬೇಕು, ಗ್ರಾಮೀಣ ಅಭ್ಯರ್ಥಿ ಇದ್ದರೆ 2Bದವರಿಗೆ 1 ಪೋಸ್ಟ್ ಸಿಗುತ್ತೆ. ಅದೇ ಕ್ಯಾಟಗರಿ 1 ಅವರಿಗೆ ಗ್ರಾಮೀಣ ಇದ್ದರೆ 1 ಪೋಸ್ಟು. ಅದರ್ದವರಿಗೆ ನೋಡಿ ಆಲ್ಮೋಸ್ಟ್ ಪೋಸ್ಟ್ಗಳನ್ನೇ ಇಲ್ಲ, ಎಲ್ಲೋ ಒಂದೊಂದು ಕ್ಯಾಟಗರಿ ಅವರಿಗಿದೆ. ಇಲ್ಲಿ SC Aಗೆ ಒಂದಿದೆ, SC Bಗೆ ಒಂದಿದೆ, SC Cಗೆ ಒಂದಿದೆ. SCಗೆ 3 ಪೋಸ್ಟಲ್ಲಿ ABC ಗೆ ಒಂದೊಂದು ಕೊಟ್ಟಿದ್ದಾರೆ. ಮತ್ತು 2Aಗೆ 1 ಪೋಸ್ಟ್ ಇದೆ. ಯಾಕಂದರೆ 2Aಗೆ 15% ರಿಸರ್ವೇಷನ್ ಇರೋದು. ಸೊ ಆದ ಕಾರಣ 1 ಪೋಸ್ಟ್ ಅದರಲ್ಲಿ ಅಥವಾ ಗ್ರಾಮೀಣ ಅಭ್ಯರ್ಥಿಯಲ್ಲಿ 2Aಗೆ ಇದ್ದೇ ಇರುತ್ತೆ. ಸೊ ನೋಡಿ 2Aಗೆ ಟೋಟಲು 5 ಪೋಸ್ಟ್ ಇದೆ, ಮಹಿಳೆಯರಿಗೆ 2 ಪೋಸ್ಟ್ ಇದೆ. 3A 3Bಗೆ ಏನಂದರೆ ಆಲ್ಮೋಸ್ಟ್ ಪೋಸ್ಟ್ಗಳನ್ನೇ ಇಲ್ಲ. ಎಲ್ಲ ಡಿಸ್ಟಿಕಲ್ಲಿ ನೋಡಿದ್ರೆ 3A 3B ಅವರಿಗೆ ಕ್ಯಾಟಗರಿಯಲ್ಲಿ ಪೋಸ್ಟೇ ಸಿಗಲ್ಲ. ಓನ್ಲಿ ನೀವೇನು ಮಾಡಬೇಕಂದ್ರೆ GM ಅಲ್ಲಿ ಏನಿದೆಯಲ್ಲ, ಇಲ್ಲಿ GM ಅದರ್ ಅಂತ 2 ಪೋಸ್ಟ್ ಇದೆ, GM ಗ್ರಾಮೀಣ ಅಂತ ಏನಿದೆಯಲ್ಲ ಇಲ್ಲಿ 4 ಪೋಸ್ಟ್ ಇದೆ. ಮತ್ತು ನೋಡಿ ಕನ್ನಡ ಮೀಡಿಯಮ್ಗೆ ಇರುತ್ತೆ, ಕನ್ನಡ ಮೀಡಿಯಮ್ ಇದ್ರೂ ನೀವು ಬರಿಬೋದು, ಬಟ್ ಕನ್ನಡ ಮೀಡಿಯಮ್ಗೆ ಯಾವುದೇ ಪೋಸ್ಟ್ ಇಲ್ಲ. ಮತ್ತು ನೋಡಿ ಕ್ಯಾಟಗರಿಯಲ್ಲಿ PDP ಇದ್ದರೆ ನೀವು PDPಗೂ ಎಲಿಜಿಬಲ್ ಆಗ್ತೀರಾ. ನೋಡಿ ಇಲ್ಲಿ GM ಅಲ್ಲಿ PDPಗೆ 1 ಪೋಸ್ಟ್ ಇದೆ. ಇಲ್ಲಿ ಯಾವುದೇ ಕ್ಯಾಟಗರಿ ಅವರು PDP ಇದ್ದು ಹೈ ಸ್ಕೋರ್ ಮಾಡಿದರೆ ಅವರಿಗೆ ಇದು 1 ಪೋಸ್ಟ್ ಸಿಗುತ್ತೆ. ಸೊ GM ಅಲ್ಲಿ ನೋಡಿ ಯಾವುದೇ ಕ್ಯಾಟಗರಿ ಮೀಸಲಿರಲ್ಲ. ಯಾವುದೇ ಕ್ಯಾಟಗರಿ ಅವರಾದರೂ ಹೈಯೆಸ್ಟ್ ಸ್ಕೋರ್ ಮಾಡ್ತಾರಲ್ಲ ಅವರಿಗೆ ಈ GM ಪೋಸ್ಟ್ಗಳು ಸಿಗ್ತವೆ. ನೋಡಿ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ನೋಡಿ, ಏನಂದರೆ GM ಇದೆ ಮತ್ತು ರೂರಲ್ ಇದೆ. GM ರೂರಲ್ ಇದೆ ಅಂದರೆ ಇವ್ರದ್ದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಈ ಬೆಂಗಳೂರು ಗ್ರಾಮಾಂತರ ಏನಿದೆ ಅಲ್ಲ, ಇಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರ್ದಾಗಿದೆ ಅಂದರೆ GM ರೂರಲ್ದವ್ರದ್ದಾಗಿದ್ದರೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇಲ್ಲಿ GM ಅದರ್ 2 ಪೋಸ್ಟ್ ಇದೆಯಲ್ಲ ಇದನ್ನು ಕೊಡಲ್ಲ. ಸೊ ಇಲ್ಲಿ GM ರೂರಲ್ ಅಂತ ಏನಿದೆಯಲ್ಲ 4 ಪೋಸ್ಟು ಇಲ್ಲಿ ಫಿಟ್ ಮಾಡ್ತಾರೆ. ಸೊ ಯಾಕಂದರೆ ನೆಕ್ಸ್ಟು GM ರೂರಲ್ ಇರಲಾರ್ದ ಕ್ಯಾಂಡಿಡೇಟ್ಗೆ ಇಲ್ಲಿ ಪೋಸ್ಟ್ ಚಾನ್ಸ್ ಸಿಗಲಿ ಅಂತೇಳಿ ನಿಮಗೆ GM ರೂರಲಲ್ಲಿ ಹಾಕ್ತಾರೆ. ನೋಡಿ ರೂರಲ್ ಸರ್ಟಿಫಿಕೇಟ್ ಇದ್ದರೆ ರೂರಲಲ್ಲಿನೇ ಕೊಡ್ತಾರೆ. ನೋಡಿ ಈ ಥರ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡ್ಕೊತಾರೆ. ನಿಮ್ಮದು ಕ್ಯಾಟಗರಿಯಲ್ಲಿ ಇಲ್ಲ ಅಂದರೆ ನೀವು GM ಅಲ್ಲಿ ಕಾಂಪೀಟ್ ಮಾಡ್ಬೋದು. ಬಟ್ ನಿಮ್ಮದು ಕ್ಯಾಟಗರಿ ಇತ್ತು ಅಂದರೆ ನೋಡಿ, ನಿಮ್ಮದು ಯಾವುದಾದ್ರೂ ಈ ಮೇಲ್ಗಡೆ ಕ್ಯಾಟಗರಿ ಇದ್ದರೆ ಕ್ಯಾಟಗರಿನ ಅಪ್ಲೈ ಮಾಡಿ, ಪೋಸ್ಟ್ ಇಲ್ಲ ಅಂದ್ರೂ ಅಪ್ಲೈ ಮಾಡಿ. ನೆಕ್ಸ್ಟು ನಿಮಗೆ GM ಅಲ್ಲಿ ಚಾನ್ಸ್ ಸಿಗುತ್ತೆ. 1 ಪೋಸ್ಟ್ ಇದ್ರೂ ಬಿಡಬೇಡಿ. ಇವಾಗ ನೋಡಿ ಕ್ಯಾಟಗರಿ 1ದವರಿಗೆ 1 ಪೋಸ್ಟ್ ಇದೆ, ನಾನು GM ಅಲ್ಲಿ ಹಾಕ್ಲಾ ಅಂತೇಳಿ ಈ ಥರ ಕೇಳ್ತಿದ್ದಾರೆ ಕೆಲವೊಂದು ಜನ. ಆ ಥರ ಮಾಡಬೇಡಿ. ಕ್ಯಾಟಗರಿ 1 ಇದ್ದರೆ ನೀವು ಕ್ಯಾಟಗರಿ 1 ಹಾಕಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿ. ಯಾಕಂದರೆ ರೂರಲ್ ಇತ್ತಂದರೆ 1 ಪೋಸ್ಟ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ GM ಎಲ್ರಿಗೂ ಇದ್ದೇ ಇರುತ್ತೆ. ಈ ಥರ ಮಾಡಿ ಕ್ಯಾಟಗರಿ ಇದ್ದರೆ ಕ್ಯಾಟಗರಿಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ, ಕ್ಯಾಸ್ಟ್ ಇನ್ಕಮ್ನ ಅಪ್ಲೋಡ್ ಮಾಡಿ. ನೋಡಿ HKದವರು ತುಂಬ ಜನ ಇದನ್ನೊಂದು ಕೇಳ್ತಿದ್ರು. HKದವರು
ನೀವು ಎಚ್ ಕೆದಲ್ಲಿನೂ ಹಾಕ್ಬೋದು ಮತ್ತು ನಾನ್ ಎಚ್ ಕೆದಲ್ಲಿನೂ ಅಪ್ಲೈ ಮಾಡ್ಬೋದು. ಇಲ್ಲೊಂದು ಜಿಲ್ಲೆನ ಆಯ್ಕೆ ಮಾಡ್ಕೋಬೋದು, ಇಲ್ಲೊಂದು ಜಿಲ್ಲೆನ ಆಯ್ಕೆ ಮಾಡ್ಕೋಬೋದು. ನಾನ್ ಎಚ್ ಕೆದವ್ರಿಗಿಲ್ಲ, ಎಚ್ ಕೆದವ್ರಿಗೆ ಎರಡೂ ಕಡೆ ಚಾನ್ಸ್ ಇದೆ. ಸೊ ಇದೊಂದು ಕ್ವಶನ್ ಕೇಳ್ತಿದ್ರಿ, ಇದೊಂದು ಕ್ಲಾರಿಫೈ ಮಾಡಿದ್ದೀನಿ ನೋಡಿ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದರೆ, ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳುವಾಗ ಎಲ್ಲ ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಿ ಅಪ್ಲೈ ಮಾಡಿ. ನೋಡಿ, ಕೆಲವೊಬ್ಬರು ತುಂಬ ದೂರ ಇರೋ ಡಿಸ್ಟಿಕ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದರೆ ಏನಾಗುತ್ತೆ ಅಂದರೆ ಅಲ್ಲಿ ಬೇಸ್ ಲೆವೆಲ್ ವರ್ಕ್ ಇರುತ್ತೆ. VAO ಅಂದರೆ ಬೇಸ್ ಲೆವೆಲ್ ವರ್ಕು. ವಿಲೇಜ್ ಲೆವೆಲ್ ವರ್ಕ್ ಇರೋದ್ರಿಂದ ಗ್ರಾಮದ ಜನ ಏನಿರ್ತಾರಲ್ಲ ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ನೀವು ವರ್ಕ್ ಮಾಡೋ ಥರ ಆ ಥರ ಇರುತ್ತೆ. ತುಂಬ ಪ್ರೆಷರ್ನೂ ಇರುತ್ತೆ, ಯಾಕಂದರೆ VAOಗೆ ಗ್ರಾಮದ ಲೆವೆಲ್ ವರ್ಕ್ ಇರುತ್ತೆ. ಸೊ ತುಂಬ ಕೆಲಸಗಳು ಇದ್ದೇ ಇರುತ್ತೆ. ನೋಡಿ, ನೀವು ನಿಮ್ಮ ಡಿಸ್ಟಿಕ್ಕಿಗೆ ಮತ್ತು ಪಕ್ಕ ಡಿಸ್ಟಿಕ್ಕಿಗೆ ಅಡ್ಜಸ್ಟ್ ಆಗಿರ್ತೀರ, ಅಲ್ಲಿ ಎನ್ವೈರನ್ಮೆಂಟಿಗೆ ಅಡ್ಜಸ್ಟ್ ಆಗಿರ್ತೀರ. ಬಟ್ ಏನಾಗುತ್ತೆ ಅಂದರೆ, ನೀವು ತುಂಬ ಕೆಳಗಡೆ ಸೌತಲ್ಲಿ ಅಥವಾ ಸೌತಲ್ಲಿ ಅವ್ರು ನಾರ್ತಲ್ಲಿ ಡಿಸ್ಟಿಕ್ನ ಅಪ್ಲೈ ಮಾಡಿಕೊಂಡು ಆಯ್ಕೆ ಆದಮೇಲೆ ನೋಡಿ ಅಲ್ಲಿ ಜನಕ್ಕೆ ನೀವು ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಎನ್ವೈರನ್ಮೆಂಟು, ಅಲ್ಲಿ ಕ್ಲೈಮೇಟಿಗೆಲ್ಲ ಹೊಂದ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಫರ್ ತೊಗೋಬೇಕಂದ್ರೆ ನೋಡಿ ಮಿನಿಮಮ್ 7 ವರ್ಷವೂ ಇದೆ. 7 ವರ್ಷ ಆದಮೇಲೆ ಟ್ರಾನ್ಸ್ಫರ್ ತೊಗೋಬೇಕಾಗುತ್ತೆ, ಅಷ್ಟು ವರ್ಷ ಮಾಡಲೇಬೇಕು. ಸೊ ಬೇಸ್ ಲೆವೆಲ್ ವರ್ಕ್ ಇರೋದ್ರಿಂದ ಎಲ್ಲನೂ ಥಿಂಕ್ ಮಾಡಿ ಅಪ್ಲೈ ಮಾಡ್ಕೊಂಬಿಡಿ. ಯಾಕಂದರೆ ಕೆಲವೊಬ್ಬರು ದಕ್ಷಿಣ ಕನ್ನಡನೆಲ್ಲ ಆಯ್ಕೆ ಮಾಡ್ಕೊಂಬಿಡ್ತಾರೆ. ತುಂಬ ನಾರ್ತಲ್ಲಿ ಬೀದರು, ರಾಯಚೂರಲ್ಲಿ ಇರ್ತಾರೆ, ದಕ್ಷಿಣ ಕನ್ನಡ, ಚಾಮರಾಜನಗರ ಈ ಥರ ಆಯ್ಕೆ ಮಾಡ್ಕೊತಾರೆ. ಆಯ್ಕೆ ಮಾಡ್ಕೊಳ್ಳೋ ತಪ್ಪಂತ ಹೇಳ್ತಿಲ್ಲ, ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ತೀರಾ ಇನ್ ಕೇಸ್ ಆಯ್ಕೆ ಆದರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಥಿಂಕ್ ಮಾಡಿ. VAO ಅಂದರೆ ನೋಡಿ ಕೆಲಸದ ಪ್ರೆಷರ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡಿ, VAO ಆದಮೇಲೆ RI ಆಗ್ತಾರೆ, ರೆವೆನ್ಯೂ ಇನ್ಸ್ಪೆಕ್ಟ್ರು. ಇದು ಒಳ್ಳೆ ಪೋಸ್ಟ್ ಇದೆ. ಮಿನಿಮಮ್ ಏನಿಲ್ಲ ಅಂದ್ರೆ ನೋಡಿ ಒಂದು 10 ವರ್ಷದ ಮೇಲೆ ಸರ್ವಿಸ್ ಆದರೆ VAO ಇಂದ RI ಆಗ್ಬೋದು. ನೋಡಿ, ಬೆಂಗಳೂರು ಅಂತ ಡಿಸ್ಟ್ರಿಕ್ನ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಕೆಲಸದ ಪ್ರೆಷರ್ ಇದ್ದೇ ಇರುತ್ತೆ. VAOಗಳಿಗೆ ಕೆಲಸದ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಥಿಂಕ್ ಮಾಡಿ ನೀವು ಅಪ್ಲೈ ಮಾಡಿ. ನಾನು ಯಾವುದೇ ಡಿಸ್ಟ್ರಿಕ್ನ ಅಪ್ಲೈ ಮಾಡಬೇಡಿ ಅಂತ ಹೇಳಲ್ಲ. ಸೊ ಇದನ್ನೆಲ್ಲ ಓವರಾಲ್ ಮುಂಚೆನೇ ಹೇಳ್ತಿದ್ದೀನಿ, ಓಕೆನಾ. ಮತ್ತು ನೋಡಿ, ಮಾಜಿ ಸೈನಿಕ ಅಂತ ಏನು ಕಾಲಮ್ ಇದೆಯಲ್ಲ, ಸೊ ಮಾಜಿ ಸೈನಿಕರು ಇರಲಿಲ್ಲ ಅಂದರೆ ಅದನ್ನು ಕನ್ವರ್ಟ್ ಮಾಡ್ಕೊತಾರೆ. ನಿಮ್ದು ಯಾವ ಕ್ಯಾಟಗರಿಯಲ್ಲಿ ಇತ್ತು ಅಂದರೆ ಆ ಕ್ಯಾಟಗರಿಗೆ ಕನ್ವರ್ಟ್ ಮಾಡ್ಕೊತಾರೆ. ನೋಡಿ, ಇಲ್ಲಿ ಮಾಜಿ ಸೈನಿಕರು 2Aದಲ್ಲಿ ಒಂದು ಪೋಸ್ಟ್ ಇದೆ. ಇವರು ಇರಲಿಲ್ಲ ಅಂದರೆ, ಯಾವ ಕ್ಯಾಂಡಿಡೇಟು ಇರಲಿಲ್ಲ ಅಂದರೆ ನೆಕ್ಸ್ಟ್ ಅದು 2A ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಇಲ್ಲಿ GM ಅಲ್ಲಿ ಒಂದಿದೆ, GM ಅಲ್ಲಿ ಇರಲಿಲ್ಲ ಅಂದರೆ ನೆಕ್ಸ್ಟು GM ಬೇರೆ ಕ್ಯಾಂಡಿಡೇಟ್ಗೆ ಸಿಗುತ್ತೆ. ಈ ಥರ ಕನ್ವರ್ಟ್ ಮಾಡ್ಕೊತಾರೆ. ಬಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಿದೆಯಲ್ಲ, ಅಂಗವಿಕಲ ಅಭ್ಯರ್ಥಿ ಅಂತೇಳಿ, ಇದು ಕನ್ವರ್ಟ್ ಆಗೋಲ್ಲ. ಇದು ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ ಆದಾಗ ಅದನ್ನು ಆ್ಯಡ್ ಮಾಡ್ಕೊತಾರೆ. ಸೊ ಇಲ್ಲಿ ಕರೆಕ್ಟಾಗಿ ಸ್ಟಾರ್ ಮಾರ್ಕ್ಗಳನ್ನು ಹಾಕಿ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಡಬಲ್ ಸ್ಟಾರ್ ಇದ್ದರೆ ಯಾವುದಕ್ಕೆ, ಸಿಂಗಲ್ ಸ್ಟಾರ್ ಇದ್ದರೆ ಯಾವುದಕ್ಕೆ. ನೋಡಿ, ಇಲ್ಲಿ SC ಒಳಗಡೆ ಒಂದು ಪೋಸ್ಟ್ ಕೊಟ್ಟು ಒಂದು ಸ್ಟಾರ್ ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ, ಅವರು ಯಾವುದಕ್ಕಂತೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಎಲ್ಲ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ನೋಡಿ, ಲಾಸ್ಟ್ ಇಯರ್ ಎಲ್ಲ ಹೇಳ್ತಿದ್ದೀನಿ ನೋಡಿ ಕ್ಲಿಯರಾಗಿ, ಎಲ್ಲಿ ಪೋಸ್ಟ್ಗಳು ಜಾಸ್ತಿ ಇದೆಯಲ್ಲ, ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಕಟ್ ಆಫ್ ಏನಾಗಿದೆ, ಜಾಸ್ತಿ ಆಗಿದೆ. ನೀವು ಪ್ರೀವಿಯಸ್ ತೆಗೆದು ನೋಡಿ ಬೇಕಿದ್ರೆ. ನೋಡಿ, ಇದು ಏನು 2024ರಲ್ಲಿ 1000 ಪೋಸ್ಟ್ದು VAO ನೋಟಿಫಿಕೇಷನ್ ಆಗಿತ್ತಲ್ಲ, ಈ ರೀತಿ ಆಗಿದೆ. ಸೊ ಈ ವರ್ಷವೂ ಇದೇ ರೀತಿ ಆಗುತ್ತಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನೆಲ್ಲ ಥಿಂಕ್ ಮಾಡಿ, ನಿಮಗೂ ಪೋಸ್ಟ್ ಸಿಗಬೇಕು. ಕೆಲವೊಂದು ಡಿಸ್ಟಿಕಲ್ಲಿ ಪೋಸ್ಟ್ ಇರೋಲ್ಲ, ಬಟ್ ಅಲ್ಲಿ ಕಡಿಮೆ ಪೋಸ್ಟ್ಗಳಿದೆ, ಅದನ್ನು ಅಪ್ಲೈ ಮಾಡಿದ್ರೆ ಅದು ಮಿಸ್ಟೇಕ್ ಆಗಿಬಿಡುತ್ತೆ. ಯಾಕಂದರೆ ನಿಮ್ಮ ಕ್ಯಾಟಗರಿಗೆ ಒಂದು ಪೋಸ್ಟ್ ಇಲ್ಲ ಅಂದರೆ ನೀವು GM ಅಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ. ಸೊ ಅದರ ಸಲುವಾಗಿ ಹೇಳ್ತಿರೋದು, ಸ್ವಲ್ಪ ಪೋಸ್ಟ್ಗಳನ್ನು ನೋಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ನಿಮಗೆ ಎಲ್ಲನೂ ಅನುಕೂಲ ಆಗಬೇಕು. ಆ ರೀತಿ VAO ಇನ್ ಕೇಸ್ ಸೆಲೆಕ್ಟ್ ಆದರೆ, ಸೊ ನಿಮಗೂ ಅದಲ್ಲಿ ಅಡ್ಜಸ್ಟ್ ಆಗೋವಂಥ ಜಿಲ್ಲೆನ ಆಯ್ಕೆ ಮಾಡಿಕೊಂಡು ಎಕ್ಸಾಮ್ನ ಬರೀರಿ. ಇಲ್ಲಿ ನೋಡಿ, ಕೋಲಾರದಲ್ಲಿ 22 ಪೋಸ್ಟ್ ಇದೆ. ಲಾಸ್ಟ್ ಇಯರು 45 ಪೋಸ್ಟ್ ಇತ್ತು. ಆಲ್ಮೋಸ್ಟ್ ನೋಡಿ, ಯಾವುದೇ ಕ್ಯಾಟಗರಿಗಳಿಗೆ ಇಲ್ಲಿ SC ಮತ್ತು 2Aಗೆ ಬಿಟ್ಟರೆ ಅದರಿಗೆ ಪೋಸ್ಟ್ಗಳನ್ನೇ ಇಲ್ಲ. ಯಾಕಂದರೆ ರಿಸರ್ವೇಷನ್ ಕಡಿಮೆ ಇದೆ. ಅಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಪೋಸ್ಟ್ಗಳು ಸಿಗ್ತವೆ, ಒಂದೊಂದು ಪೋಸ್ಟ್ಗಳು. ನೋಡಿ, ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಇದ್ದರೆ ತುಂಬ ಅಡ್ವಾಂಟೇಜ್, ಯಾಕಂದರೆ 25% ರಿಸರ್ವೇಷನ್ ಇದೆ. ನೋಡಿ, SC ಕ್ಯಾಟಗರಿಯಲ್ಲಿ SC A B C ಅಂತೇಳಿ ಡಿವೈಡ್ ಮಾಡಿದಾರಲ್ಲ. ಸೊ ನೀವು ಹೊಸದಾಗಿ ಏನು ಸರ್ಟಿಫಿಕೇಟ್ ತೊಗೊಂಡಿರ್ತೀರಲ್ಲ ಕ್ಯಾಸ್ಟ್ ಇನ್ಕಮ್ದು, ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ನೋಡಿ, ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳೋದು ಪರ್ಟಿಕ್ಯುಲರ್ ಆಗಿ ಇದೇ ಡಿಸ್ಟಿಕ್ ಅಂತ ಹೇಳಲ್ಲ ನಾನು. ಯಾಕಂದರೆ ಲಾಸ್ಟ್ ಇಯರ್ದು ಒಂದು ಕಟ್ ಆಫ್ ಇತ್ತು, ಈ ವರ್ಷವೂ ಅದೇ ಕಟ್ ಆಫ್ ಆಗುತ್ತಂತ ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ಥಿಂಕ್ ಮಾಡಿ ನೋಡಿ. ನಾನು ಎಲ್ಲ ರೀತಿಯಲ್ಲಿ ಹೇಳಿದ್ದೀನಿ ಯಾವ ರೀತಿ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಂದ್ರೆ, ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದೆ ಮತ್ತು GMಗೆ ಎಷ್ಟು ಪೋಸ್ಟ್ ಇದೆ, ನಿಮಗೆ ನಿಮ್ಮ ಕ್ಯಾಟಗರಿ ಹಿಡ್ಕೊಂಡು ನಿಮ್ಮ GM ಹಿಡ್ಕೊಂಡು ಎಷ್ಟು ಪೋಸ್ಟ್ ಸಿಗ್ಬೋದು ಅದನ್ನೆಲ್ಲ ನೋಡಿಕೊಂಡು, ಮತ್ತು VAO ವರ್ಕ್ ರಿಲೇಟೆಡ್ ಹೇಳಿದ್ದೀನಿ, ಅದನ್ನೆಲ್ಲ ಥಿಂಕ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ತುಮಕೂರಿಗೆ ಲಾಸ್ಟ್ ಇಯರ್ ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಇತ್ತು, ಈ ವರ್ಷವೂ 50 ಪೋಸ್ಟ್ ಇದೆ. ಇಲ್ಲಿ ಏನಾಗಿತ್ತು ಅಂದರೆ ಕಟ್ ಆಫು ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ಹೈ ಇತ್ತು ಎಲ್ಲ ಕ್ಯಾಟಗರಿದು. ಸೊ ಒಂದೊಂದು ಕ್ಯಾಟಗರಿ ಏನಾಗುತ್ತೆ ಅಂದರೆ, ಇಲ್ಲಿ ತುಮಕೂರಲ್ಲಿ ಒಂದೊಂದು ಕ್ಯಾಟಗರಿ ಕಡಿಮೆ ಕಟ್ ಆಫ್ ಬರ್ಬೋದು, ಬೇರೆ ಡಿಸ್ಟಿಕಲ್ಲಿ ಮತ್ತೆ ಒಂದು ಕ್ಯಾಟಗರಿಗೆ
ಕಟ್ ಆಫ್ ಜಾಸ್ತಿ ಹೋಗ್ಬೋದು. ಆ ರೀತಿ ಆಗುತ್ತೆ, ಸೇಮ್ ಇರಲ್ಲ, ಒಂದೊಂದು ಡಿಸ್ಟಿಕಲ್ಲಿ ವೇರಿ ಆಗುತ್ತೆ. ಅದನ್ನೆಲ್ಲ ಥಿಂಕ್ ಮಾಡಿಕೊಂಡು ಅಪ್ಲೈ ಮಾಡಿ. ನೋಡಿ ಇಲ್ಲಿ ಆದ್ರೂ 50 ಪೋಸ್ಟ್ ಇದ್ರೂ ನೋಡಿ 3A 3B ಕ್ಯಾಟಗರಿ 1 2A 2Bಗೆ ನೋಡಿ ಯಾವುದೇ ಇತರೆಯಲ್ಲಿ ಪೋಸ್ಟ್ ಇಲ್ಲ. ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ GM ಅಲ್ಲಿನೇ ಕಾಂಪೀಟ್ ಮಾಡಬೇಕಾಗುತ್ತೆ. 2Aದವರಿಗೆ ನೋಡಿ ರೂರಲ್ಗೆ 2 ಇದೆ, ಮತ್ತು 3B ಅವರಿಗೆ 1 ಪೋಸ್ಟ್ ಇದೆ. ಸೊ ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಇದ್ದರೆ ಇವು 3 ಪೋಸ್ಟ್ ಸಿಗುತ್ತೆ. 2Aದವರಿಗೆ 2, 3B ಅವರಿಗೆ 1. ರೂರಲ್ ಇಲ್ಲ ಅಂದರೆ ನೋಡಿ ನೀವು GM ಅಲ್ಲಿ 3 ಇದೆ ಅದರಲ್ಲಿ, ಮತ್ತು ರೂರಲಲ್ಲಿ 7 ಇದೆ. ಸೊ 10 ಪೋಸ್ಟ್ ಆಯಿತು. ಮತ್ತು ನೋಡಿ ಕನ್ನಡ ಮೀಡಿಯಮ್ದವ್ರಿಗೆ 2 ಪೋಸ್ಟ್ ಇದೆ. ನೋಡಿ ನಿಮ್ಮದು ಕನ್ನಡ ಮತ್ತು ರೂರಲ್ ಇದ್ದರೆ GM ಅಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಸಿಗುತ್ತೆ ಅಂದರೆ 12 ಪೋಸ್ಟ್ ಸಿಗುತ್ತೆ. ನೋಡಿ ಯಾವುದೇ ಕ್ಯಾಟಗರಿಯವರು ಇದ್ದರೂ 12 ಪೋಸ್ಟ್ ಸಿಗುತ್ತೆ. ಇನ್ ಕೇಸ್ ನಿಮ್ಮದು 2A ಇದ್ದು ನಿಮ್ಮದು ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಇಲ್ಲಿ 2 ಪೋಸ್ಟ್ ಸಿಗುತ್ತೆ, ಮತ್ತು ಇಲ್ಲಿ 12 ಪೋಸ್ಟ್, ಟೋಟಲ್ 13 ಪೋಸ್ಟ್ ಸಿಗುತ್ತೆ. ಮತ್ತು ಇಲ್ಲಿ ಕನ್ನಡದಲ್ಲಿ ಒಂದಿದೆ, ಟೋಟಲು 15 ಪೋಸ್ಟ್ ಸಿಗುತ್ತೆ. ಯಾರಿಗೆ? 2Aದವರಿಗೆ. 2B ಅವರಿಗೆ ನೋಡಿ ಇಲ್ಲಿ ಟೋಟಲ್ 12 ಪೋಸ್ಟ್ ಇದೆನಾ ಅಷ್ಟೇ ಸಿಗುತ್ತೆ, ಯಾಕಂದರೆ ಗ್ರಾಮೀಣದಲ್ಲಿನೂ ಇಲ್ಲ ಇತರದಲ್ಲಿನೂ ಇಲ್ಲ. 3B ಅವರಿಗೆ 1 ಪೋಸ್ಟ್ ಇದೆ, ಇಲ್ಲಿ ಗ್ರಾಮೀಣದಲ್ಲಿ 1 ಪೋಸ್ಟ್ ಇದೆ, ಟೋಟಲು 13 ಪೋಸ್ಟ್ ಸಿಗುತ್ತೆ. ಕ್ಯಾಟಗರಿ 1 ಅವರಿಗೆ ಇಲ್ಲಿ ಯಾವುದೇ ಪೋಸ್ಟ್ ಇಲ್ಲ, ಟೋಟಲ್ 12 ಪೋಸ್ಟು. ಆಲ್ಮೋಸ್ಟ್ ನೋಡಿ SC ST ಮತ್ತು 2A ಬಿಟ್ಟರೆ ನಿಮಗೆ GM ಅಲ್ಲಿನೇ ಪೋಸ್ಟ್ಗಳು ಸಿಗೋದು, ಯಾಕಂದರೆ ಡಿಸ್ಟಿಕ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ಪೋಸ್ಟ್ಗಳು ಕಡಿಮೆ ಸಿಗ್ತವೆ. ಸೊ ಇದನ್ನೆಲ್ಲ ಥಿಂಕ್ ಮಾಡಿ ನೀವು ಅಪ್ಲೈ ಮಾಡಿ. ನೋಡಿ VO ಜಾಬ್ ತೊಗೊಳ್ಳೋದು ಒಂಥರ ಲಕ್ ಅಂತಲೇ ಹೇಳ್ಬೋದು, ಯಾಕಂದರೆ ಲಾಸ್ಟ್ ಇಯರು ಕೆಲವೊಬ್ರು ನೋಡಿ 120 125 ಮಾಡಿದವರೆಲ್ಲನೂ ಜಾಬ್ ಆಗಿಲ್ಲ, VO ಜಾಬ್ ಆಗಿಲ್ಲ. ಕೆಲವೊಂದು ಡಿಸ್ಟಿಕಲ್ಲಿ ನೋಡಿ 110 ಎಲ್ಲ ಆದವರು ಆಗಿದ್ದಾರೆ, 112 115 ಈ ರೇಂಜಿಗೆ ಆದವ್ರೂ ಜಾಬ್ ತೊಗೊಂಡಿದ್ದಾರೆ, VO ಆಗಿದ್ದಾರೆ. ಯಾಕಂದರೆ ಇದೊಂಥರ ಲಕ್ಕು. ಫಸ್ಟಿಗೆ ಹಾಕುವಾಗ ಗೊತ್ತಾಗಲ್ಲ ಯಾವ ಡಿಸ್ಟಿಕ್ನ ಆಯ್ಕೆ ಮಾಡ್ಕೋಬೇಕಂತೇಳಿ. ಸೊ ನಾವು ರ್ಯಾಂಡೋಮಾಗೆ ಈ ಥರ ಎಲ್ಲನೂ ಥಿಂಕ್ ಮಾಡಿ ಅಪ್ಲೈ ಮಾಡಿರ್ತೀವಿ. ಅಲ್ಲೇ ಕಟ್ ಆಫ್ ಜಾಸ್ತಿ ಹೋದರೆ ಏನಾಗುತ್ತೆ, ನಮ್ಮದು ಸೆಲೆಕ್ಷನ್ ಆಗಲ್ಲ. ಕೆಲವೊಂದು ಡಿಸ್ಟಿಕಲ್ಲಿ ರ್ಯಾಂಡೋಮಾಗಿ ಆಯ್ಕೆ ಮಾಡ್ಕೊಂಡಿರ್ತೀವಿ ಕೆಲವೊಂದು ಡಿಸ್ಟಿಕ್ನ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಕಟ್ ಆಫು ಕಡಿಮೆ ಬರುತ್ತೆ, ನಾವು ಸೆಲೆಕ್ಷನ್ ಆಗ್ತೀವಿ. ಸೊ ಇದೊಂಥರ ಲಕ್ ಅಂತಲೇ ಹೇಳ್ಬೋದು. ಮತ್ತು ನೋಡಿ ನಾನು ಏನೆಲ್ಲ ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಲ್ಲ ಅದನ್ನೆಲ್ಲ ಅನಲೈಸ್ ಮಾಡಿ ಆಯ್ಕೆ ಮಾಡಿ, ಡಿಸ್ಟಿಕ್ನ ಆಯ್ಕೆ ಮಾಡಿ. ನೋಡಿ ನಿಮ್ಮ ಯಾವ ಥರ ಮಾಡಬೇಕಂದ್ರೆ, ಈಗ ಪ್ರತಿಯೊಂದು ಡಿಸ್ಟಿಕ್ಕು ಏನು 21 ಡಿಸ್ಟಿಕ್ ಕೊಟ್ಟಿದ್ದಾರಲ್ಲ ನಾನ್ HKದಲ್ಲಿ ಎಲ್ಲ ಡಿಸ್ಟಿಕ್ದು ತೊಗೊಳ್ಳಿ. ಅಲ್ಲಿ ನಿಮ್ಮದು ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಸಿಗುತ್ತೆ, ಪ್ರತಿಯೊಂದು ಡಿಸ್ಟಿಕ್ಕಿಗೆ ಎಷ್ಟು ಪೋಸ್ಟ್ ಸಿಗುತ್ತೆ ಅಂತ ನೋಡ್ಕೊಳ್ಳಿ ಫಸ್ಟು. ಕ್ಯಾಟಗರಿ ಆಯಿತಾ. ನೆಕ್ಸ್ಟ್ ಯಾವುದಂದರೆ GM. ನೋಡಿ GM ಅಲ್ಲಿ ಎಷ್ಟು ಪೋಸ್ಟ್ ಇದೆ, ನಿಮಗೆ ಎಷ್ಟು ಸಿಗ್ಬೋದು. ಸೊ ರೂರಲ್ಲು ಮತ್ತು ನಿಮ್ಮದು ಕನ್ನಡ ಇದ್ದರೆ ಟೋಟಲ್ ಎಷ್ಟು ಪೋಸ್ಟ್ ಸಿಗ್ಬೋದು ಅಂತೇಳಿ ಪ್ರತಿಯೊಂದು ಡಿಸ್ಟಿಕ್ದು ಈ ಥರ ಮಾಡಿಕೊಂಡ್ರೆ ನಿಮ್ಮದು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ಬೇಕಂತೇಳಿ ಒಂದು ರ್ಯಾಂಡೋಮಾಗಿ ಗೊತ್ತಾಗುತ್ತೆ. ಮತ್ತು ನಾನು ಹೇಳಿದ್ದೀನಿ ಲಾಸ್ಟ್ ಇಯರ್ದು ಕಟ್ ಆಫ್ ನೋಡ್ಕೊಳ್ಳಿ. ನಾನು ಹೇಳ್ತೀನಿ ನೋಡಿ, ಇವು ಏನು ಡಿಸ್ಟಿಕ್ಗಳಿದಾವಲ್ಲ ಪ್ರತಿಯೊಂದು ಡಿಸ್ಟಿಕ್ಕು, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಮೈಸೂರು ನೋಡಿ, ತುಮಕೂರು ನೋಡಿ ಲಾಸ್ಟ್ ಇಯರು ಕಟ್ ಆಫ್ ಜಾಸ್ತಿ ಬಂದಿದೆ, ಮತ್ತು ಬೆಳಗಾಂ ಜಾಸ್ತಿ ಬಂದಿದೆ, ಮತ್ತು ಗುಲ್ಬರ್ಗ ಜಾಸ್ತಿ ಕಟ್ ಆಫ್ ನಿಂತಿದೆ. ಸೊ ಇದನ್ನೆಲ್ಲ ಹೇಳ್ತಿದ್ದೀನಿ ನೋಡಿ, ನಾನು ಮುಂಚೆನೇ ಹೇಳ್ತೀನಿ. ಚಿಕ್ಕಮಗಳೂರು, ಕೋಲಾರ, ಮತ್ತು ವಿಜಯಪುರ, ಮತ್ತು ಕೆಲವೊಂದು ಇನ್ನೊಂದು 2 ಡಿಸ್ಟಿಕ್ ಇದೆ, ಯಾವುದಂದರೆ ಬೆಂಗಳೂರು ಗ್ರಾಮಾಂತರ. ಸೊ ಇಲ್ಲೆಲ್ಲ ಏನಾಗಿದೆ ಅಂದರೆ ಕಟ್ ಆಫ್ ಕಡಿಮೆ ಬಂದಿರೋದು. ಸೊ ಇಲ್ಲಿ ಈ ಸಲ ನೋಡಿ ಮಂಡ್ಯದಲ್ಲಿನೂ ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಇದೆ, ಹಾಸನದಲ್ಲಿನೂ ಜಾಸ್ತಿ ಇದೆ ಕಂಪೇರ್ ಟು ಬೇರೆ ಡಿಸ್ಟಿಕ್ಕಿಗೆ. ಮಂಡ್ಯದಲ್ಲಿ ನೋಡಿ 50 ಪೋಸ್ಟ್ ಇದೆ. ನೋಡಿ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಲ್ಲ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಡಿಸ್ಟಿಕ್ನ ಚೂಸ್ ಮಾಡಿ. ಪಾಯಿಂಟ್ ನಂಬರ್ 1 ನೋಡಿ ಏನಂದರೆ ಲಾಸ್ಟ್ ಇಯರ್ದು ಕಟ್ ಆಫ್ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು, ಲಾಸ್ಟ್ ಇಯರ್ ಎಷ್ಟಾಗಿತ್ತು ಅಂತೇಳಿ. ಮತ್ತು ಅದರ ಜೊತೆಗೆ ನೋಡಿ ಇನ್ನೊಂದು ಏನಂದರೆ ಪೋಸ್ಟ್ಗಳು, ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಸಿಗುತ್ತೆ, ಮತ್ತು GM ಅಲ್ಲಿ ಎಷ್ಟು ಪೋಸ್ಟ್ ಇದೆ ಅಲ್ಲಿ ಎಷ್ಟು ಸಿಗುತ್ತೆ, ಇದನ್ನೆಲ್ಲ ನೋಡಿಕೊಂಡು ನಿಮ್ಮದು ರಿಸರ್ವೇಷನ್ ಇದ್ದರೆ ರಿಸರ್ವೇಷನ್ ಇಟ್ಕೊಂಡು ಎಲ್ಲ ಎಷ್ಟು ಪೋಸ್ಟ್ಗಳು ಸಿಗ್ಬೋದು ಅಂತೇಳಿ ಇದನ್ನು ನೋಡ್ಕೊಳ್ಳಿ. ಮತ್ತು ಕಟ್ ಆಫ್ ನೋಡ್ಕೊಳ್ಳಿ. ಮತ್ತು ನೋಡಿ ನಿಮ್ಮದು ಯಾವುದೇ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿದ್ರು ನೀವು ಹೋಗೋಕ್ಕೆ ರೆಡಿ ಇದ್ದೀರಾ. ಸೊ ಅದನ್ನೆಲ್ಲ VO ವರ್ಕ್ ಏನಿರುತ್ತಲ್ಲ ಅದನ್ನೆಲ್ಲ ಥಿಂಕ್ ಮಾಡಿ ನೀವು ಡಿಸ್ಟಿಕ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಒಂದು ಸಲ ಸೆಲೆಕ್ಷನ್ ಆದರೆ ಹೋಗಲೇಬೇಕಾಗುತ್ತೆ, ಇಲ್ಲ ಬಿಡಬೇಕು, 2 ಆಪ್ಷನ್ ಇರುತ್ತೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನೆಲ್ಲ ಥಿಂಕ್ ಮಾಡಿ. ನೀವು ಬೇರೆ ಯಾವುದೋ ಒಂದು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ತಾಲೂಕು ಲೆವೆಲಲ್ಲಿ ವರ್ಕ್ ಮಾಡೋದು, ವಿಲೇಜ್ ಲೆವೆಲಲ್ಲಿ ವರ್ಕ್ ಇರುತ್ತೆ. ಮತ್ತು ಕೆಲವೊಬ್ರು ಏನು ಮಾಡ್ತಾರಂದರೆ ಅವ್ರ ಫ್ರೆಂಡ್ಸ್ ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ತಾರಲ್ಲ ಅವರು ಅಲ್ಲೇ ಅಪ್ಲೈ ಮಾಡ್ತಾರೆ. ಆ ಥರ ಮಾಡಬೇಡಿ. ಸೊ ನೀವೆಲ್ಲನೂ ಥಿಂಕ್ ಮಾಡಿ ಈ ಥರ. ಮತ್ತು ಫ್ಯಾಮ್ಲಿ ಜೊತೆ ಯಾರಾದರೂ ಕ್ಲೋಸ್ ಇರೋರ ಜೊತೆನ ನೀವೇನು ಮಾಡಬೇಕಂದ್ರೆ ಡಿಸ್ಕಷನ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ 7-8 ವರ್ಷ ಆ ಡಿಸ್ಟಿಕಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಗ್ರಾಮ ಲೆಕ್ಕಾಧಿಕಾರಿ ಇರೋದರಿಂದ ವರ್ಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೀವು ಬೇರೆ ಯಾವುದೋ ಡಿಸ್ಟಿಕಲ್ಲಿ ಹೋಗಿ ಅಲ್ಲಿ ಹಾಕಬಾರ್ದಾಗಿತ್ತು ಅಂಥೇಳಿ ಆಮೇಲೆ ಥಿಂಕ್ ಮಾಡಿದ್ರೆ ಆಗಲ್ಲ. ಒಂದು ಸಲ ಡಿಸ್ಟಿಕ್ನ ಆಯ್ಕೆ ಮಾಡಿಕೊಂಡ್ರೆ ಮುಗೀತು, ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ಫ್ಯಾಮ್ಲಿ ಜೊತೆ ಡಿಸ್ಕಷನ್ ಮಾಡಿ, ಫ್ರೆಂಡ್ಸ್ ಯಾವುದೋ ಹೇಳಿದ್ರೆ ಅಂತೇಳಿ ಆ ಡಿಸ್ಟಿಕ್ನ ಆಯ್ಕೆ ಮಾಡ್ಕೋಬೇಡಿ. ನೋಡಿ ಕಟ್ ಆಫು, ಪೋಸ್ಟು, VO ವರ್ಕ್ ರಿಲೇಟೆಡ್ ಎಲ್ಲ ಡಿಸ್ಕಷನ್ ಮಾಡಿ, ಫ್ಯಾಮ್ಲಿ ಜೊತೆ ಯಾರಾದರೂ ಕ್ಲೋಸ್ ಇರೋರ ಜೊತೆ ಡಿಸ್ಕಷನ್ ಮಾಡಿ ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳಿ.
ಇದೇ ಪರ್ಟಿಕ್ಯುಲರ್ ಅಂತ ನಾನು ಹೇಳಲ್ಲ. ನಾನು ಹೇಳಿದ್ದೀನಿ ಯಾವುದ್ಯಾವುದು ಕ್ರಿಟೇರಿಯಾ ಇಟ್ಕೊಂಡು ನೀವು ಡಿಸ್ಟಿಕ್ನ ಆಯ್ಕೆ ಮಾಡ್ಕೋಬೇಕಂತೇಳಿ. ಚಿಕ್ಕಮಗಳೂರು ನೋಡಿ ಲಾಸ್ಟ್ ಇಯರು ಕಡಿಮೆ ಕಟಾಪ್ ಇತ್ತು, ಪೋಸ್ಟ್ಗಳ ಸಂಖ್ಯೆ ಲಾಸ್ಟ್ ಇಯರು ಕಡಿಮೆ ಇತ್ತು, 20+ ಇಷ್ಟೇ ಇತ್ತು. ಈ ವರ್ಷ ಇನ್ನೂ ಕಡಿಮೆ ಇದೆ, 10 ಇದೆ. ಸೊ ಆದರೂ ಕಟಾಪ್ ಕಡಿಮೆ ಇತ್ತು. ಬೆಂಗಳೂರು ಗ್ರಾಮಾಂತರ ಕಡಿಮೆ ಇತ್ತು. ಉಡುಪಿಯಲ್ಲಿ ನೋಡಿ 10 ಪೋಸ್ಟ್ ಇದೆ. ನೆಕ್ಸ್ಟು ದಕ್ಷಿಣ ಕನ್ನಡದಲ್ಲಿ ಲಾಸ್ಟ್ ಇಯರ್ ಜಾಸ್ತಿ ಇತ್ತು, ಈ ವರ್ಷ 20 ಪೋಸ್ಟ್ ಇದೆ, ಕಡಿಮೆ ಇದೆ. ಮತ್ತು ನೋಡಿ ಬೆಳಗಾವಿ ಇದೆ, ಬೆಳಗಾವಿ ಲಾಸ್ಟ್ ಇಯರ್ ಜಾಸ್ತಿ ಇತ್ತು, ಈ ವರ್ಷ 48 ಪೋಸ್ಟ್ ಇದೆ. ಬೆಳಗಾವಿಯಲ್ಲಿ ಲಾಸ್ಟ್ ಇಯರು ಕಟಾಪ್ ಜಾಸ್ತಿ ಇದೆ, ನಾನು ಹೇಳ್ತಿದ್ದೀನಿ. ನೋಡಿ ನೀವು ಬೆಳಗಾವಿ ಇದ್ದರೆ ಬೆಳಗಾವಿಯಲ್ಲಿನೇ ಅಪ್ಲೈ ಮಾಡ್ಬೋದು, ಅಥವಾ ಬೆಳಗಾವಿ ಪಕ್ಕದ ಡಿಸ್ಟ್ರಿಕಲ್ಲಿನೂ ಅಪ್ಲೈ ಮಾಡ್ಬೋದು. HKದವ್ರು ಹೇಳಿದ್ದೀನಿ ನೋಡಿ, HK ಮತ್ತು ನಾನ್ HKಗೆ ಎರಡೂ ಕಡೆ ಅಪ್ಲೈ ಮಾಡ್ಬೋದು. ನಾನ್ HKದವರು ಓನ್ಲಿ ನಾನ್ HKಗೆ ಅಪ್ಲೈ ಮಾಡಿ. ಓಕೆನಾ. ನೋಡಿ ಇಷ್ಟು VO ರಿಲೇಟೆಡ್ ಮಾಹಿತಿ ಇದೆ. ಮತ್ತು ಇನ್ನೊಂದು ಏನಂದರೆ ನೋಡಿ, VO ಮತ್ತು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ದು ಇನ್ನೂ ಕನ್ಫ್ಯೂಷನ್ ಇದೆ ತುಂಬ ಜನಕ್ಕೆ. ಎರಡೂ ಎಕ್ಸಾಮ್ ಹೆಂಗೆ ಬರೆಯೋದಂತೇಳಿ. ಎರಡೂ ಎಕ್ಸಾಮ್ಗೆ ನೋಡಿ ಒಂದೇ GS ಪೇಪರ್ ಇರೋದು. ನೋಡಿ ಇಷ್ಟು ಕ್ಲಾರಿಟಿಯಾಗಿ ಹೇಳಿದ್ರು ಕೆಲವೊಬ್ಬರಿಗೆ ಇನ್ನೂ ಅರ್ಥ ಆಗ್ತಿಲ್ಲ. ಅಂದರೆ ನೀವು ಎಕ್ಸಾಮ್ ಯಾವ ರೀತಿ ಬರಿತೀರ ಅಂತೇಳಿ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಕ್ಲಿಯರಾಗಿ ಹೇಳ್ತಿದ್ದೀನಿ, VO ಮತ್ತು ಲ್ಯಾಂಡ್ ಸರ್ವೇರ್ಗೆ ಒಂದೇ GS ಪೇಪರ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳಿದ್ದೀನಿ, ನೀವು 50 ಮಾರ್ಕ್ಸ್ ತೊಗೊಂಡ್ರೆ ಇವು 50 ಮಾರ್ಕ್ಸ್ ನೋಡಿ, ಒಂದು ಪೇಪರಿಂದ 50 ಮಾರ್ಕ್ಸ್ ತೊಗೊತೀರ GSು. ಇದೇ ಮಾರ್ಕ್ಸ್ನ VOಗೂ ಕನ್ಸಿಡರ್ ಮಾಡ್ತಾರೆ, ಇದೇ ಮಾರ್ಕ್ಸ್ನ ಲ್ಯಾಂಡ್ ಸರ್ವೇರಿಗೂ ಕನ್ಸಿಡರ್ ಮಾಡ್ತಾರೆ. VOಗೆ ಸೆಕೆಂಡ್ ಪೇಪರ್ ಏನಿದೆಯಲ್ಲ ಅದು 4ನೇ ತಾರೀಕಿಗೆ ಅಕ್ಟೋಬರ್ ಮಧ್ಯಾಹ್ನ ಇದೆ. ಲ್ಯಾಂಡ್ ಸರ್ವೇರ್ಗೆ 2ನೇ ಪೇಪರ್ ಏನಿದೆಯಲ್ಲ ಅದು ಅಕ್ಟೋಬರ್ 3ಗೆ ಎಕ್ಸಾಮ್ ಇದೆ. ಸೊ ಈ ರೀತಿ ಎಕ್ಸಾಮ್ ಡೇಟ್ನ ಬಿಟ್ಟಿದ್ದಾರೆ. ಇದನ್ನು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಷ್ಟು ಕ್ಲಿಯರಾಗಿ ಹೇಳಿದ ಮೇಲೂ ಎಕ್ಸಾಮ್ ಕನ್ಫ್ಯೂಷನ್ ಮಾಡ್ಕೋತೀರ ಅಂದರೆ ಎಕ್ಸಾಮ್ ಯಾವ ರೀತಿ ಬರಿತೀರ ಅಂತ ನನಗೆ ಅದು ಕನ್ಫ್ಯೂಷನ್ ಆಗ್ತಿರೋದು. ಎರಡೂ ಎಕ್ಸಾಮ್ಗಳಿಗೆ ಒಂದೇ GS ಪೇಪರು, ಒಂದೇ ಮಾರ್ಕ್ಸ್ ಇರುತ್ತೆ. ಎರಡಕ್ಕೂ ಒಂದೇ ಮಾರ್ಕ್ಸನ್ನ ಕನ್ಸಿಡರ್ ಮಾಡ್ತಾರೆ. ಮುಂಚೆ ಎಲ್ಲ ಎಕ್ಸಾಮ್ ಬರೆದಿದ್ದೀರಲ್ಲ ತುಂಬ, ಯಾವುದಂದರೆ SDA ಬರೆದಿದ್ದೀರಿ, FDA, ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು SDA FDA ಕಂಡಕ್ಟ್ ಮಾಡಿದ್ದಾರಲ್ಲ. ಸೊ ನೀವು 2-3 ಡಿಪಾರ್ಟ್ಮೆಂಟ್ದು ಹಾಕಿದ್ರೂ ಒಂದೇ SDA ಎಕ್ಸಾಮ್ ಕಂಡಕ್ಟ್ ಮಾಡಿ ಎಲ್ಲದಕ್ಕೂ ಸೇಮ್ ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇವಾಗ ಎಕ್ಸಾಂಪಲ್ ನೋಡಿ, BWSSBದು ಮಾಡಿದರು, ಕೃಷಿ ಮಾರುಕಟ್ಟೆದು ಮಾಡಿದರು, ಸೊ ಸಣ್ಣ ಕೈಗಾರಿಕೆದು ಮಾಡಿದರು. ಈ ಥರ ನೋಡಿ SDA ಲೆವೆಲ್ ಎಕ್ಸಾಮ್ನ ಒಂದೇ ಅಂತ ಕನ್ಸಿಡರ್ ಮಾಡಿ, ಒಂದೇ ಎಕ್ಸಾಮ್ನ ಮಾಡಿ, ಸೊ ಅದೇ ಮಾರ್ಕ್ಸ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನೋಟಿಫಿಕೇಷನ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದರು. ಈ ಥರ ಮಾಡಿದ್ದಾರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇನ್ನು ಟೈಮ್ ಇಲ್ಲ ನೋಡಿ, ಇನ್ನೊಂದು 80 ಡೇಸ್ ಉಳ್ಕೊಂಡಿದೆ. ಕಂಟಿನ್ಯೂ ಸ್ಟಡಿ ಮಾಡಿ ಮತ್ತು ರಿವಿಷನ್ನ ಮಾಡಿ. ಈ ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಥಿಂಕ್ ಮಾಡಿ ಅಪ್ಲೈ ಮಾಡಿ, ಓಕೆನಾ. ಬಾಗಲಕೋಟೆಯಲ್ಲಿ ನೋಡಿ 16 ಪೋಸ್ಟ್ ಇದೆ. ಕೆಲವೊಂದು ಡಿಸ್ಟಿಕ್ಕಿಗೆ ಪೋಸ್ಟ್ಗಳಿಲ್ಲ, ವಿಜಯಪುರ, ದಾವಣಗೆರೆ ಈ ಥರ ಕೆಲವೊಂದು ಡಿಸ್ಟಿಕ್ಕಿಗೆ ಪೋಸ್ಟ್ಗಳಿಲ್ಲ. ನೀವು ಪಕ್ಕದ ಡಿಸ್ಟಿಕ್ ಅಥವಾ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿರೋ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿ. ಇಷ್ಟ ಆಗಿದ್ದು ಅಂದರೆ ನೋಡಿ, ಇದು ಏನು ಕ್ರಿಟೇರಿಯಾ ಹೇಳಿದ್ದೀನಿ ನೋಡಿ, ಆ ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.